ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ನಾವು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಆ್ಯಕ್ಚುಲಿ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗ್ಬೇಕಾದ್ರೆ ನಾನು ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ಮಾತಾಡಿದ್ದೆ ಒಂದು ಬ್ರೇಕ್ಫಾಸ್ಟ್ ರೈಡ್ ಕ್ಯಾನ್ಸಲ್ ಮಾಡೋಣ ಅಂತ. ಊರಿಗೆ ಹೋಗ್ಬೇಕಾದ್ರೆ ಇದನ್ನೇ ಫಿಕ್ಸ್ ಮಾಡಿದೆ ನಾನು. ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಾದ್ರೆ ಮಾಡಿಬಿಡೋಣ ವೀಡಿಯೋ, ಮತ್ತು ಬ್ರೇಕ್ಫಾಸ್ಟ್ ರೈಡು ಟೈಮ್ ವೇಸ್ಟು ಅಂತ ಅಂದ್ಕೊಂಡು ಇದರಲ್ಲೇ ಮಾಡ್ತಾಯಿದ್ದೀನಿ ನಾನು. ಹಲೋ ಗೈಸ್, ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡುವುದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಗಾಡಿ ಟಾಪ್ ಸ್ಪೀಡ್ ಚೆಕ್ ಮಾಡೋಣ. ನೋಡ್ಬೋದು ನೀವು. ಆ್ಯಕ್ಚುಲಿ ಲೈಟಾಗಿ ವಾಕಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಏನಕ್ಕೆ ಅಂದರೆ ಮೇ ಬಿ ಏರ್ ಕಮ್ಮಿ ಇರ್ಬೋದು ಅಂತ. ಪೆಟ್ರೋಲ್ ಬಂಕಲ್ಲಿ ಏರ್ ಇಡ್ಸ್ಬಿಟ್ಟು ಮತ್ತೆ ಟ್ರೈ ಮಾಡೋಣ ಇನ್ನೊಂದ್ಸಲಿ ಸ್ಪೀಡು. ಲೈಟಾಗಿ ಶೇಕ್ ಆಗ್ತಾಯಿದೆ, ಏನಕ್ಕೆ ಅಂತ ಗೊತ್ತಾಗಿಲ್ಲ. ನೋಡೋಣ. ಈ ಟಾಪ್ ಬಾಕ್ಸ್ ಬೇರೆ ವೆಯ್ಟ್ ಇದ್ದರೆ ಇದು ಪ್ರಾಬ್ಲಮ್ಮು. 120 130 ಈಸಿಯಾಗಿ ಆಗುತ್ತೆ. ಬಟ್ 130 ಮೇಲೆ ಹೋದಾಗ ಆ್ಯಕ್ಚುಲಿ ಶೋರೂಮ್ ಅವ್ರು ಕೈ ಮಾಡಿರೋದು 143 ಅಷ್ಟೇ. ನಾನು ಆಲ್ರೆಡಿ 142 ಏನೋ ರೀಚ್ ಆಗಿದೆ ಆವಾಗಲೇ. ನೋಡೋಣ. ನಮ್ಮ ಬೈಕ್ದು ಟಾಪ್ ಸ್ಪೀಡು ಪ್ಲಸ್ ಇವತ್ತು ಇನ್ನೂ ಒಂದು ಕ್ರೂಸ್ ಕಂಟ್ರೋಲ್, ಒಂದು ನಿಮಗೆ ಹೆಂಗೆ ಯೂಸ್ ಮಾಡೋದು ಕ್ರೂಸ್ ಕಂಟ್ರೋಲ್ನ ಅಂತ ಚೇಂಜ್ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಅದ್ರ ಮತ್ತೆ ಈ ಫ್ಯೂಲ್ ಹಾಕ್ಸ್ಕೊಂಡ ಮೇಲೆ ನಾನು ಕ್ರೂಸ್ ಕಂಟ್ರೋಲ್ನ ತೋರಿಸ್ತೀನಿ ಹೆಂಗೆ ಯೂಸ್ ಮಾಡೋದು. ಏನಂದರೆ ಈ NS7 ಸಿಕ್ಕಾಬಿಟ್ಟ ವೆಹಿಕಲ್ಸ್ ಇರ್ತದೆ, ಭಯ ಆಗುತ್ತೆ ನಾನು ಇದು ಮಾಡೋಕ್ಕೆ. ಮೇ ಬಿ ಚಿಕ್ಕಬಳ್ಳಾಪುರ ದಾಟಿದ್ರೆ ಬೆಟ್ರಾಗಿರ್ಬೋದು. ನೋಡೋಣ. ಫ್ಯೂಲ್ ಹಾಕ್ಸಿದ್ದೀವಿ. ಏರ್ ಕೂಡ ಆ್ಯಕ್ಚುಲಿ 21 ಇತ್ತು, 25 ಹೊಡಿಸಿದ್ದೀನಿ. ಇವಾಗ ಬ್ಲಾವ್ಲಿಂಗ್ ಬರಲಿಲ್ಲ ಅಂದರೆ ಪರ್ಫೆಕ್ಟ್, ಇಲ್ಲ ಅಂದರೆ ಹ್ಯಾಂಡ್ಲು ಬ್ಯಾಲೆನ್ಸಿಂಗ್ ಏನಾದರೂ ಹೋಗಿರ್ಬೋದು, ಚೆಕ್ ಮಾಡಿಸ್ಬೇಕು. ಯಾವ ಗಾಡಿ ಇವಾಗ ಕ್ರೂಸ್ ಕಂಟ್ರೋಲ್ನ ಸೆಟ್ ಮಾಡೋದಂತ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ, ಇವಾಗ ಒಂದು 90 ಹೋಗ್ತಾಯಿದೆ. ಈ 90ಗೆ ನಾವು ಕ್ರೂಸ್ ಕಂಟ್ರೋಲ್ ಚೆಕ್ ಮಾಡಬೇಕು ಅಂದರೆ ಅದನ್ನು ಫಸ್ಟು ಆ್ಯಂಟಿ ಕ್ಲಾಕ್ ವೈಸು ನಾವು ಟೈಟ್ ಮಾಡ್ತಾ ಎಕ್ಸ್ಲೇಟ್ನ ಟೈಟ್ ಮಾಡಬೇಕು. ಎಕ್ಸ್ಲೇಟ್ನ ಇಟ್ಕೊಂಡೆ ಆ್ಯಂಟಿ ಕ್ಲಾಕ್ ವೈಸ್ನ ಟೈಟ್ ಮಾಡಬೇಕು. ನೋಡಿ ಇವಾಗ ಟೈಟ್ ಆಗಿದೆ ಸ್ಕ್ರೂ. ಆ್ಯಂಟಿ ಕ್ಲಾಕ್ ವೈಸಲ್ಲಿ ಟೈಟ್ ಆಗಿದೆ ಎಕ್ಸ್ಲೇಟ್ರು. ಇವಾಗ 93 94 ಅಂದರೆ ಪರ್ಫೆಕ್ಟ್ ಅಷ್ಟೇ. ಆ ಎಕ್ಸ್ಲೇಟ್ರ್ ಅಲ್ಲಿಗೆ ಲಾಕ್ ಮಾಡ್ಬೋದು. ಲಾಕ್ ಮಾಡಿದಾಗ ನೋಡಿ ಹೋಗ್ತಾ ಇರುತ್ತೆ. ನೋಡ್ತಾ ಇದ್ರಾ? ನೋಡ್ಬೋದು ನೀವು 107 108 ಹೋಗ್ತಾ ಇರುತ್ತೆ ಕ್ರೂಸು. ನಾವು ಅಂದ್ಬಿಟ್ರೆ ಹಂಗೆ ಹೋಗ್ತಾ ಇರುತ್ತೆ. ಇಲ್ಲ ಒಂದು ಕೈಯಲ್ಲಿ ಇಟ್ಕೊಂಡಿದ್ರೆ ಇನ್ನೂ ಸೇಫ್ಟಿ. ಇಲ್ಲ ಹತ್ರ ಬಂದಾಗ ಜಸ್ಟು ಫುಲ್ ಮಾಡಿದ್ರೆ, ಕ್ಲಾಕ್ ವೈಸ್ ಫುಲ್ ಮಾಡಿದ್ರೆ ಈಸಿಯಾಗಿ ಎಕ್ಸ್ಲೇಟ್ರ್ ಬಿಟ್ಬಿಡುತ್ತೆ. ಇದೊಂಚೂರು ಅಭ್ಯಾಸ ಆಗ್ಬೇಕು. ಆ್ಯಕ್ಚುಲಿ ನಾನು ಕೂಡ ಆ್ಯಕ್ಚುಲಿ ಮುಂಚೆ ಇತ್ತು, ನಮ್ಮ ಬೀಸ್ಟ್ಗೆ ಹಾಕ್ಸಿದ್ದೆ. ಬಟ್ ಅದೇ ಬೇರೆ ಕ್ರೂಸ್ ಕಂಟ್ರೋಲು, ಇದೇ ಬೇರೆ ಕ್ರೂಸ್ ಕಂಟ್ರೋಲು. ಒಂಚೂರು ಇದಕ್ಕೆ ಅಭ್ಯಾಸ ಆಗಬೇಕು. ಪ್ಲಸ್ಸು ನಮಗೆ ಹ್ಯಾಂಡಲು ವೀಲಿಂಗ್ ಕರೆಕ್ಟಾಗಿರಬೇಕು. ಸಿಕ್ಕಾಬಟ್ಟೆ ವೆಹಿಕಲ್ಸ್ ಬರುತ್ತೆ, ಸ್ಪೀಡ್ ಚೆಕ್ ಮಾಡೋಕ್ಕಾಗಲ್ಲ.
ಈ ರೋಡುಗಳು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇರ್ತಾವಲ್ಲ, ಹಂಗಾಗಿ ಇದು ಗೇರಲ್ಲಿ 140 ಹೋಗುತ್ತೆ, 139. ನೆಕ್ಸ್ಟ್ ಗೇರಲ್ಲಿ ಟ್ರೈ ಮಾಡೋಣ ಇವಾಗ. ಸರಿಯಾಗಿ ರೋಡೇ ಸಿಗ್ತಾ ಇಲ್ಲ ಹೋಗೋರು. ಹಾಂ, ಇದು ಫೈನಲು ಆದರೆ ಆದಂಗೆ ಇಲ್ಲ, ಬಿಟ್ಬಿಡ್ತೀನಿ ಸುಮ್ಮನೆ. ಯಾಕೆ ಖಾಲಿ ರೋಡ್ ಸಿಗ್ತಪ್ಪ, ಆದರೆ ಆಗ್ಬೋದು. ಇವಾಗ ಎಷ್ಟಾಗುತ್ತೆ ನೋಡೋಣ. 30, 34, 35, 37. ಏನು ಇವರು 40 ದಾಟಿ ಒಂದು 45 ಕೇಳೋಣ ಅಂದರೆ ಆಗ್ತಾನೆ ಇಲ್ವಲ್ಲ ಅದು. ನಮಗೇನಿದ್ರು 110, 120 ಈಸಿಯಾಗಿ ಜಂಪ್ ಅಂತ ಯೂಸ್ ಮಾಡ್ಬೋದು. ಬಟ್ 140 ಕ್ರಾಸ್ ಮಾಡೋಣ ಅಂದರೆ ಈ ರೋಡಲ್ಲಿ ಸೀರಿಯಸ್ಲಿ ರೋಡ್ ಇದ್ರೂ ಆಗ್ತಾ ಇಲ್ಲ. ರೋಡ್ ಇಲ್ವೇ ಇಲ್ಲ ಮಾಡೋಣ ಅಂದರೆ. ಯಾವ ರೇಂಜಿಗೆ ಅಂದರೆ ರೇಂಜ್ ಹೊಡಿತಾ ಇದ್ದೀನಿ, ಆದರೂ 40 ಕ್ರಾಸ್ ಮಾಡೋಣ ಅಂದರೆ ಒಂದೆರಡು ಸರಿ ಆಗಿತ್ತಪ್ಪ. 39 ಒಂದ್ಸರಿ, 41 ನೋಡೋಣ ಗಾಡಿಗಿಲ್ಲ ಅಂದರೆ. ಎಷ್ಟು ವೆಹಿಕಲ್ಸ್ ಇದಾವಲ್ಲ ಬಿಡು. 141 ಹಾಫ್ ಸ್ಪೀಡ್ ನಾನು ಚೆಕ್ ಮಾಡಿದ್ದೆ. ಬಿಟ್ಟರೆ ವೆಹಿಕಲ್ ತುಂಬ ಇದ್ದಾವೆ, ಏನು ಮಾಡೋಣ ಗೊತ್ತಾಗೋದಿಲ್ಲ. ಇದ್ರು 40 ದಾಟ್ಸಕ್ಕೆ ಆಗ್ತಾ ಇಲ್ಲ ನನಗೆ. ಬಿಡಪ್ಪ ಸುಮ್ಮನೆ ಯಾಕೆ ಅಷ್ಟೇ. ನಮ್ಮ 40 ಟಾಪ್ ಸ್ಪೀಡು, ಅದರ ಮೇಲೆ ರೋಡು ನಮಗೆ ಸಹಕಾರ ಮಾಡ್ತಾ ಇಲ್ಲ. ಬಿಡಿ, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಬೇಡ ಸದ್ಯಕ್ಕೆ ಅಂತೂ. ಅಷ್ಟೇ. ಕ್ರೂಸ್ ಕಂಟ್ರೋಲ್ ನಿಮಗೆ ಒಂದ್ಸರಿ ತೋರಿಸ್ಬಿಡ್ತೀನಿ. ನೋಡಿ 90 ಅಲ್ರಿ ಇದೇ ಥರ ಕ್ರೂಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ರಿಲೀಸ್ ಮಾಡಬೇಕಂದ್ರೆ ಕ್ಲಾಕ್ ವೈಸು, ಲಾಕ್ ಮಾಡಬೇಕಂದ್ರೆ ಆ್ಯಂಟಿ ಕ್ಲಾಕ್ ವೈಸು, ಅನ್ಲಾಕ್ ಮಾಡಬೇಕಾದ್ರೆ ಕ್ಲಾಕ್ ವೈಸು. ಒಂದು ಸರ್ಟನ್ ಸ್ಪೀಡಲ್ಲಿ ನಾವು ಕ್ರೂಸ್ನ ಅಂದರೆ ಎಕ್ಸ್ಲೇಟರ್ನ ಲಾಕ್ ಮಾಡಿದ್ರೆ, ಅಂದರೆ ನಮ್ಮ ಕ್ರೂಸ್ನ ಲಾಕ್ ಮಾಡಿದ್ರೆ ನೋಡ್ಬೋದು. ಆ್ಯಕ್ಚುಲಿ ನನಗೆ ವೀಲು ಒಂಚೂರು ಎಳೀತಾ ಇದೆ, ಬಟ್ ಅದು ಬಿಟ್ಟರೆ ನೋಡಿ ಆರಾಮಾಗಿ ಹೋಗ್ತಾ ಇರ್ಬೋದು. ಇಲ್ಲ ನಾವು ಒಂದು ಕೈ ಹ್ಯಾಂಡಲ್ ಮೇಲೆ ಇಟ್ಟರೆ ಈ ಧೈರ್ಯ ಏನು, ತಲೆನೋವೇ ಇಲ್ಲ. ಬ್ರೇಕ್ ಇನ್ನು ಹಿಡ್ಕೋಬೇಕು, ಅದು ಇದು ಲೆಫ್ಟು ರೈಟ್ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎರಡೂ ಬಿಡಬೇಕು ಅಂದರೆ ಹ್ಯಾಂಡಲ್ ಒಂಚೂರು ನೀಟಾಗಿ ಇರಬೇಕು. ಬಟ್ ನನಗೆ ಯಾಕೋ ರೈಟ್ ಕೆಳಿತಾ ಇದೆ ನೋಡಿ, ಕೈ ಕಟ್ಕೊಂಡು ಹೋಗ್ತಾ ಇರುತ್ತೆ ಈ ಸ್ಪೀಡಲ್ಲಿ.
ಇದು ಇದು ಕ್ರೂಸ್ ಕಂಟ್ರೋಲು. When you want to get off the darkest ground, gravity pulls you straight down. Clear sky. ಆಲ್ಮೋಸ್ಟ್ ಊರು ಸೇರಿದ್ದಾಯಿತು. ಸಿಂಗಲ್ ರೋಡ್ ಎಲ್ಲ ಏನೋ ಊರು ಗಂಟ ಅಷ್ಟೇ. ಈ ವಿಡಿಯೋ ನಿಮಗೆ ಕ್ರೂಸ್ ಕಂಟ್ರೋಲ್ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನನ್ನ ಕೈಯಲ್ಲಾದರೆ ಕ್ಲಿಯರ್ ಮಾಡಿಕೊಡ್ತೀನಿ. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.